ಹಾಯ್ ಫ್ರೆಂಡ್ಸ್, ಪ್ರಭಾ ಪರೋ ರೆಸಿಪಿಗೆ ಸ್ವಾಗತ. ಬನ್ನಿ ಇವತ್ತು ಸಾಫ್ಟಾಗಿರೋ ಅಕ್ಕಿ ರೊಟ್ಟಿ ಮಾಡೋಣ. ಮೊದಲಿಗೆ 2 ಲೋಟ ನೀರು ಕಾಯಕ್ಕಿಟ್ಟಿದ್ದೀನಿ. ನೀರು ಕಾಯುವಷ್ಟೊತ್ತಿಗೆ 2 ಲೋಟ ಅಕ್ಕಿ ಹಿಟ್ಟನ್ನ ಜರಡಿ ಹಿಡ್ಕೊಂಬಿಡೋಣ. ಈಗ ಇದು ಆಗಿದೆ. ಈಗ ಮಧ್ಯದಲ್ಲಿ ಸ್ವಲ್ಪ ಹಳ್ಳ ಥರ ಮಾಡಿ ಉಪ್ಪು ಹಾಕ್ಕೊಳ್ಳೋಣ. ಅದಕ್ಕೆ ಕಾದಿರೋ ನೀರು ಅದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ತಾ ಹೋಗಬೇಕು. ಮೊದಲು ಒಂದು ಮರದ ಸೌಟಲ್ಲಿ ಕಲಿಸ್ಕೊಳ್ಳಿ, ಆಮೇಲೆ ಬಿಸಿ ಆರಿದ್ಮೇಲೆ ಕೈಯಲ್ಲೇ ಕಲಿಸ್ಕೋಬೋದು. ನಾನು ಒಂದು ಟೆಫ್ಲಾನ್ ಶೀಟ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಈ ಥರ ಹಿಟ್ಟು ತೊಗೊಂಡು ಹೀಗೆ ತಟ್ತೀನಿ. ಆ ಪೇಪರ್ ಸಹ ಜೊತೆಯಲ್ಲಿ ರೌಂಡ್ ಹೊಡೆಯುತ್ತೆ, ಚೆನ್ನಾಗಿ ಅಗ್ಲಿಕ್ಕಾಗುತ್ತೆ. ತೆಳುವಾಗಿ ನಿಮ್ಗೆ ಎಷ್ಟು ತೆಳು ಬೇಕಾದರೂ ನಾವು ಇದನ್ನು ಮಾಡ್ಕೋಬೋದು. ಇದನ್ನು ಹೀಗೆ ಆಗಿದ ತಕ್ಷಣ ಕಾದಿರೋ ತವೆ ಮೇಲೆ ಹಾಕಿದ್ರೆ ಪೇಪರ್ ತವ ಮೇಲೆ ಅಂಟ್ಕೊಳ್ಳಲ್ಲ. ಈ ಥರ ನೀಟಾಗಿ ತೊಗೊಂಡು ಅದಕ್ಕೆ ತವ ಮೇಲೆ ಹಾಕಬೇಕು. ರೊಟ್ಟಿ ತವ ಕಂಟಿದ ತಕ್ಷಣ ಪೇಪರ್ ತಾನೇ ಬಿಟ್ಕೊಂಡು ಬಿಡುತ್ತೆ. ಈ ಪೇಪರ್ ಮೇಲೆ ಏನು ಎಣ್ಣೆ ಹಾಕಿರ್ತೀವಲ್ಲ ಅಷ್ಟೇ, ಮತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಹೊರಗಡೆ ಬಂದುಬಿಡುತ್ತೆ ಅಂತ. ಈಗ ಅದಲ್ಲಿ ಬೇಯೋ ಅಷ್ಟೊತ್ತಿಗೆ ಮತ್ತೆ ನಾವು ಇನ್ನೊಂದು ರೊಟ್ಟಿ ನಾವಿಲ್ಲಿ ತಟ್ಕೊಂಡ್ಬಿಡ್ಬೋದು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಮತ್ತೆ ಸೇಮ್ ಮೊದಲು ಮಾಡಿದ್ವಲ್ಲ ಅದೇ ಥರನೇ ಮಾಡೋದು. ನೀವೊಂದು ಪಕ್ಷ ತಟ್ಟವಾಗ ಏನಾದರೂ ನಿಮಗೆ ಕೈಗೆ ಹಿಟ್ಟು ತಗಲ್ತಾ ಇದೆ, ಅಂಟ್ಕೊಳ್ತಾ ಇದೆ ಅಂದರೆ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಮತ್ತೆ ತಟ್ಬೋದು. ಒಂದು ರೊಟ್ಟಿ ಬೇಯೋಷ್ಟೊತ್ತಿಗೆ ಮತ್ತೊಂದು ರೊಟ್ಟಿ ರೆಡಿ ಆಗೇ ಬಿಟ್ಟಿರುತ್ತೆ. ನೋಡಿ ಇದಾಯ್ತು. ಈಗ ಇದನ್ನು ತೆಗೆದು ಮತ್ತು ಈಗ ತಟ್ಕೊಂಡಿರೋದನ್ನು ಹಾಕ್ತೀನಿ. ಈ ರೊಟ್ಟಿ ಜೊತೆಗೆ ನಾನು ಕ್ಯಾಪ್ಸಿಕಮ್, ಕ್ಯಾಬೇಜು, ಕ್ಯಾರೆಟು ಹಾಗೆಯೇ ಸ್ಪ್ರಿಂಗ್ ಆನಿಯನ್ ಹಾಕಿ ಮಾಡಿರೋಂಥ ಪಲ್ಯ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಅದ್ರ ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮನೆಯಲ್ಲಿ ರೊಟ್ಟಿ ಹೇಗೆ ಬಂತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.